ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2 ದಿನ ಆದ ನಂತರ ಮತ್ತೆ ವಿಡಿಯೋ ಮೂಲಕ ವಾಪಸ್ ಬಂದಿದ್ದೀನಿ, ಅದೊಂದು ಹಾರರ್ ಸ್ಟೋರಿ ಮೂಲಕ. ಈ ಸಲ ನಾನು ಹೇಳುವ ಕತೆ ಆ್ಯಕ್ಚುಲಿ ನಡೆದಿದ್ದು ಕುಂದಾಪುರದಲ್ಲಿ. ಕುಂದಾಪುರ ಆ ಸೈಡಲ್ಲಿ ವಾಸವಾಗಿದ್ದ ವ್ಯಕ್ತಿಗಳಿಗೆ ಈ ಕತೆ ಆ್ಯಕ್ಚುಲಿ ಸಿಮಿಲರ್ ಆಗಿರ್ಬೋದು. ಸೊ ನೀವು ಆ್ಯಕ್ಚುಲಿ ಈ ಕತೆನ ಕೇಳಲೇಬೇಕು. ನಿಜವಾಗ್ಲೂ ಕತೆ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಎಂಡ್ವರೆಗೆ ಹೀಗೆ ಕೇಳ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ಇವಾಗ ಮೊದಲೇ ಕತೆಗಡೆ ಬಂದರೆ, ಇದು ಎಕ್ಸಾಕ್ಟ್ ಆಗಿ ಕುಂದಾಪುರ ಸಿಟಿ ಆ ಒಂದು ಪ್ಲೇಸಲ್ಲಿ ಬರುವ ಒಂದು ಫ್ಯಾಮಿಲಿ ಒಟ್ಟಿ ಆಗಿದ್ದು. ಹಾಗೆ ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿ ಹೆಸರು ರಾಮಕೃಷ್ಣ ಅಂತ. ಅವನ ಲೈಫಲ್ಲಿ ಆದಂಥ ಒಂದು ಸತ್ಯ ಘಟನೆ ಇದು. ರಾಮಕೃಷ್ಣ ಆ್ಯಕ್ಚುಲಿ ಮದುವೆ ಆಗಿದ್ದು ತುಂಬ ಲೇಟ್. 35 ವರ್ಷ ಆದ ನಂತರ ಅವನಿಗೆ ಹೆಣ್ಣು ಸಿಕ್ಕಿದ್ದ ಕಾರಣ ಅವನು ತಡ ಮಾಡದೆ ಅದೇ ಕೂಡಲೇ ಮದುವೆ ಆಗ್ತಾನೆ. ಅವನೇನು ಹುಡುಗಿಗೋಸ್ಕರ ಬೇರೆ ಊರು ಆ ರೀತಿಯೆಲ್ಲ ಅಲಿಲಿಲ್ಲ. ತನ್ನ ಸಂಬಂಧಿಕರ ಒಬ್ಬರ ಸಹಾಯದಿಂದ ಒಂದು ಹೆಣ್ಣನ್ನ ಪರಿಚಯ ಮಾಡಿಕೊಂಡು ಅವ್ರ ಮನೆಯವನ್ನೆಲ್ಲ ಒಪ್ಪಿಸಿ ಕೊನೆಗೂ ಮದುವೆ ಆಗ್ತಾನೆ. ಹಾಗೆ ಮದುವೆಯಾದ 1 ವರ್ಷದಲ್ಲೇ ಅವರಿಗೆ ಒಂದು ಹೆಣ್ಮಗು ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಹುಡುಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗೆ ಡೆಲಿವರಿ ಆದ ನಂತರ ಅವಳ ತವರು ಮನೆಯಲ್ಲಿರ್ತಾಳೆ ಮಗುನ ಹಾಕ್ಕೊಂಡು. ಹಾಗೆ ಅವಳ ತವರು ಮನೆಯವರು ಮಗುವಿನ ಕೇರನ್ನು ಮಾಡ್ತಿರ್ತಾರೆ. ಈ ಗಂಡ ಆದವನು ಆವಾಗ ಹೋಗಿ ಬಂದು ಮಾಡ್ತಿರ್ತಾನೆ. ಸೊ ಅದೇ ರೀತಿ ಈ ರಾಮಕೃಷ್ಣ ಕೂಡ ತನ್ನ ಮನೆಯಲ್ಲಿ ಒಬ್ಬನೇದಿರ್ತಾನೆ. ಅವನ ಫ್ಯಾಮಿಲಿಯಲ್ಲಿ ಆ್ಯಕ್ಚುಲಿ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ. ತಾನು ಹೆಂಡತಿ ಹಾಗೆ ಈಗ ಹೊಸದಾಗಿ ಬಂದಿರುವ ಮಗು. ಸೊ ಇವನು ತನ್ನ ಮನೇಲಿದ್ದು ತಾನೇ ಅಡುಗೆಲ್ಲ ಮಾಡಿಕೊಂಡು ಡೈಲಿ ಆಫೀಸ್ಗೆಲ್ಲ ಹೋಗಿ ಅದೇ ರೀತಿಯ ಕೆಲಸವನ್ನು ಮಾಡ್ತಿರ್ತಾನೆ. ಹಾಗೆ ಟೈಮ್ ಸಿಕ್ಕಾಗ ಒಂದು ಬಿಡುವು ಮಾಡಿಕೊಂಡು ಹೆಂಡತಿ ಮನೆಗೆ ಹೋಗಿ ಅಲ್ಲಿದ್ದು ಮಗು ಜೊತೆ ಆಡ್ಕೊಂಡು ಬರ್ತಿದ್ದ. ಹೀಗಿರುವಾಗ ಒಂದಿನ ಏನಾಗುತ್ತೆ, ಅವನಿಗೆ ತುಂಬ ದೊಡ್ಡ ಲೀವ್ ಸಿಗುತ್ತೆ. ಅದಕ್ಕೋಸ್ಕರ ಅವನು 2-3 ದಿನಗಳ ಕಾಲ ಹೆಂಡತಿ ಮನೆಯಲ್ಲಿದ್ದು ಮಗು ಒಟ್ಟಿಗೆ ಆಡ್ಕೊಂಡು ಬರ್ತೇನಂತ ಅವನಲ್ಲಿ ಹೋಗ್ತಾನೆ. ಅವನ ಹೆಂಡತಿ ಮನೆಯವರು ಆ್ಯಕ್ಚುಲಿ ತುಂಬ ಒಳ್ಳೆಯವರಾಗಿದ್ದರು. ಅವನ ತುಂಬ ಆದರದಿಂದ ನೋಡಿಕೊಂಡು ಟ್ರೀಟ್ ಮಾಡ್ತಾರೆ. ಹಾಗೆ ಮಗುವಿನ ಜೊತೆ ಆಡ್ತಾ ಅವನಿಗೆ ಆ ಲೀವ್ ಕಳೆದೋಗಿದ್ದೇ ಗೊತ್ತಾಗಲ್ಲ. ಸೊ ಅವನು ಒಂದಿನ ರಾತ್ರಿ ಆ ಮನೆಯಿಂದ ಹೊರಟು ತನ್ನ ಊರಿಗೆ ಪ್ರಾಣ ಬೆಳೆಸ್ತಾನೆ. ಯಾಕಂದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವನಿಗೆ ಆಫೀಸ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಈ ರಾತ್ರಿ ಹೊರಡ್ತಾನೆ. ಹೆಂಡತಿಯಾಗಿ ಮನೆಯವರು ಬೇಡ ಅಂತ ಹೇಳಿದ್ರು ಕೂಡ ಅವನು ಅದೇ ರಾತ್ರಿ ತನ್ನ ಗಾಡಿ ತಗೊಂಡು ಮನೆಗೆ ಹೊರಡ್ತಾನೆ. ಆ್ಯಕ್ಚುಲಿ ಆ ಮನೆಯಿಂದ ಇವ್ರ ಮನೆಗಿರುವ ಡಿಸ್ಟೆನ್ಸ್ ತುಂಬೇನೂ ದೂರ ಇರಲಿಲ್ಲ. ಬೈಕಲ್ಲಿ ಆರಾಮ್ಸೆ ಹೋಗಿ ಬರ್ಬೋದು. ಅದಕ್ಕೋಸ್ಕರ ಅವನು ಆ ಒಂದು ಧೈರ್ಯ ಮಾಡಿದ್ದ. ಬಟ್ ನೈಟ್ ಟೈಮಲ್ಲಿ ಹೋಗೋದು ಅತ್ಯಂತ ಡೇಂಜರ್ ಅಂತ ಅವನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನೈಟ್ ಟೈಮಲ್ಲಿ ಅವನು ಯಾವತ್ತೂ ಹೋಗ್ತಾ ಬರ್ತಿದ್ದ. ಆದರೆ ಇವತ್ತಾಗಿರೋ ಎಕ್ಸ್ಪೀರಿಯನ್ಸ್ ಅವನ ಲೈಫ್ ಟೈಮಲ್ಲಿ ಯಾವತ್ತೂ ಆಗಿಲ್ಲಂತೆ. ಆ ಎಕ್ಸ್ಪೀರಿಯನ್ಸ್ ಈ ರೀತಿಯಾಗಿದೆ ಕೇಳಿ. ಹೀಗೆ ಸುಮಾರು ದೂರ ಹೋಗ್ತಿದ್ದವನಿಗೆ ಇದ್ದಕ್ಕಿದ್ದಾಗೆ ತಾನು ರೈಡ್ ಮಾಡ್ಕೊಂಡು ಹೋಗ್ತಿದ್ದ ಬೈಕ್ ಹಾಳಾಗುತ್ತೆ. ಅವನು ಆ್ಯಕ್ಚುಲಿ ಸ್ಟಾಪ್ ಮಾಡಿದ್ದ ಆ ಒಂದು ಪ್ಲೇಸ್ ಏನಿದೆ ಅದೊಂದು ನಿರ್ಜನ ಪ್ರದೇಶವಾಗಿತ್ತು. ಅವನ ಮನೆಯಿಂದ ತುಂಬ ದೂರದಲ್ಲಿದ್ದ ಈ ಪ್ಲೇಸಲ್ಲಿ ನೈಟ್ ಟೈಮಲ್ಲಿ ಆ್ಯಕ್ಚುಲಿ ಯಾರು ಕೂಡ ತಿರುಗಾಡ್ತಿರ್ಲಿಲ್ಲ. ಅಲ್ಲಿ ದೆವ್ವವಿದೆ ಹಾಗೆ ಅಂತೆಲ್ಲ ಸುದ್ದಿ ಇತ್ತು. ಬಟ್ ಇವನಾಗ್ಲಿ ಆ ಊರಿನವರಾಗ್ಲಿ ಯಾರು ಕೂಡ ಅದ್ರ ಬಗ್ಗೆ ಕೇರ್ ಮಾಡ್ತಿರ್ಲಿಲ್ಲ. ಎಲ್ಲಿಂದನೂ ಬಂದ ಒಂದು ಸುದ್ದಿಯಿಂದ ಆ ರೀತಿ ಹರಡಿತೆ ಹೊರತು ಎಲ್ಲಿವರೆಗೆ ಅವನಿಗಾಗ್ಲಿ ಅವನ ಊರಿನವರಿಗಾಗ್ಲಿ ಆ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ. ಸೊ ಇವನು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತಾನೆ. ಬಟ್ ಅವನ ಬ್ಯಾಡ್ ಲಕ್ಗೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಸತ್ರೆ ಸಾಯ್ಲಿ, ಈ ಬೈಕ್ನ ಇಲ್ಲೇ ಇಡ್ತೇನೆ, ಹೇಗೂ ನನಗೆ ಈ ಪ್ಲೇಸ್ ಪರಿಚಯ ಇದೆ, ಇವತ್ತಲ್ಲಿ ಯಾರು ಬಂದು ಬೈಕ್ ತಗೊಂಡು ಹೋಗಲ್ಲ, ನಾನು ನಡ್ಕೊಂಡೇ ಹೋಗ್ತೇನೆ ಅಂತ ಅವನು ಅಲ್ಲಿಂದ ನಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಕ್ಚುಲಿ ಅವನಿಗೆ ಗೊತ್ತಿಲ್ಲ ಈ ರೀತಿ ಮಾಡೋದ್ರಿಂದ ನನ್ನ ಲೈಫಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಸರಿ ಅಂತ ಅವನು ಹೀಗೆ ನಡ್ಕೊಂಡು ಹೋಗ್ತಿರುವಾಗ ಮುಂದೆ ಹೋಗ್ತಿದ್ದಾಗೆ ಅವನಿಗೆ ಒಂದು ರೀತಿಯ ಶಬ್ದ ಕೇಳಿ ಬಂದಾಗೆ ಭಾಸವಾಗುತ್ತೆ. ಅಂದರೆ ಅಫ್ಕೋರ್ಸ್ ಒಂದು ಗೆಜ್ಜೆ ಶಬ್ದ ಅವನಿಗೆ ಕೇಳಿ ಬರುತ್ತೆ. ಮೊದಲಿಗೆ ಅವನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನೈಟ್ ಟೈಮಲ್ಲಿ ಒಂದು ಕೀಟ ಸೌಂಡ್ ಮಾಡುತ್ತೆ, ಅದೇ ರೀತಿ ಗೆಜ್ಜೆ ಶಬ್ದ ರೀತಿ. ನೀವು ಅಬ್ಸರ್ವ್ ಮಾಡಿದರೆ ನಿಮಗೂ ಕೂಡ ಗೊತ್ತಿರ್ಬೋದು. ಸೊ ಇವನು ಆವಾಗವಾಗ ಮನೇಲಿದ್ದಾಗ ಆ ಸೌಂಡ್ ಕೇಳ್ತಿದ್ದ. ಅದಕ್ಕೋಸ್ಕರ ಆ ಸೌಂಡ್ನ ಇಗ್ನೋರ್ ಮಾಡಿ ಮೊಬೈಲ್ ನೋಡ್ತಾ ಹಾಗೆ ನಡ್ಕೊಂಡು ಬರ್ತಿರ್ತಾನೆ. ಬಟ್ ಹೋಗ್ತಾ ಏನಾಗುತ್ತೆ, ಸೌಂಡ್ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಅವನು ಇಯರ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಹೋಗ್ತಾನೆ. ಆವಾಗ ಅವನಿಗೆ ಅಫ್ಕೋರ್ಸ್ ಸೌಂಡ್ ಏನೂ ಕೇಳಲ್ಲ. ಬಟ್ ಸೌಂಡ್ ಕೇಳಲ್ಲ, ಆದರೆ ಅಕ್ಕಪಕ್ಕದಲ್ಲಿ ಅವನಿಗೆ ಯಾರೋ ಮೂವ್ ಆದಾಗಲ್ಲ ನೆರಳು ತೋರಿ ಬರುತ್ತೆ. ಇವಾಗ ಅವನಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಸೌಂಡ್ ಕೇಳದಿರೋಕ್ಕೆ ಅವನು ಇಯರ್ಫೋನ್ ಹಾಕೊಂಡ. ಬಟ್ ಇವಾಗ ಏನು ಮಾಡೋದು, ಅಫ್ಕೋರ್ಸ್ ಭಯ ಆಗಲೇಬೇಕಂತ ಅವನು
ಇಯರ್ಫೋನ್ನ ತೆಗೆದು ಆ ಸೌಂಡ್ ಏನು, ಅಕ್ಕಪಕ್ಕದಲ್ಲಿ ಬರ್ತಿದ್ದ ನೆರಳೇನು ಅಂತ ಅದ್ರ ಬಗ್ಗೆ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಹಿಂದೂರಿಗೆಲ್ಲ ಚೆಕ್ ಮಾಡ್ತಾನೆ ಕೂಡ ಯಾರಿರ್ಬೋದು ಅಂತ. ಬಟ್ ಅಲ್ಲಿ ಅವನಿಗೆ ಯಾರ ಸುಳಿವು ಕೂಡ ತೋರಿ ಬರೋದಿಲ್ಲ. ಹೀಗೆ ಮುಂದೆ ಮುಂದೆ ಹೋಗ್ತಿದ್ದಾಗೆ ಅವನಿಗೆ ತುಂಬ ದೂರದಲ್ಲಿ ಯಾರೊಬ್ಬ ಹೆಂಗಸು ಒಂದು ರೀತಿ ಡ್ರೆಸ್ ಮಾಡಿಕೊಂಡು, ಅದೇನು ಸೀರೆ ಅಲ್ಲ, ಒಂದು ಶರ್ಟ್ ಆಗಿ ಲಂಗ ಥರ ಹಾಕ್ಕೊಂಡು ನಡ್ಕೊಂಡು ಹೋಗ್ತಿರ್ತಾಳೆ. ಇವನಿಗೆ ಅದನ್ನ ಕಂಡು ಫಸ್ಟ್ ಮನ್ಸಲ್ಲಿ ಬಂದಿದ್ದೆ ದೆವ್ವವೇನೋ ಅಂತ. ಬಟ್ ಹತ್ರ ಹೋದಾಗಲೇ ಗೊತ್ತಾಗಿದ್ದು ಅದು ಯಾವುದೇ ದೆವ್ವ ಅಲ್ಲ, ಅವನ ಮನೆಯ ಪಕ್ಕದಲ್ಲಿರುವಂಥ ಒಬ್ಬ ಹೆಂಗಸು ಅಂತ. ಅವಳು ಆ್ಯಕ್ಚುಲಿ ಬುದ್ಧಿಮಾಂದ್ಯಾಗಿದ್ಲು. ಇವನು ತುಂಬ ವರ್ಷಗಳಿಂದ ಅವಳನ್ನು ನೋಡ್ತಾ ಬರ್ತಿದ್ದ. ಬಟ್ ಇಲ್ಲಿವರೆಗೆ ಯಾವತ್ತೂ ಕೂಡ ಈ ಟೈಮಲ್ಲಿ ಅವಳು ಆ ರೀತಿಯೆಲ್ಲ ತಿರುಗ್ದವಳಲ್ಲ. ಬಟ್ ಇವತ್ತ್ಯಾಕೆ ಈ ರೀತಿ ತಿರುಗ್ತಿದ್ದಾಳೆ, ಮನೆ ಬಿಟ್ಟೇನಾದರೂ ಬಂದಿರ್ಬೋದಾ, ದಾರಿ ಕನ್ಫ್ಯೂಸ್ ಆಗಿರ್ಬೋದಂತ ಅವನು ಅವಳನ್ನ ಅಲ್ಲೇ ನಿಲ್ಲಿಸಿ ಮಾತಾಡಿಸ್ತಾನೆ. ಬಟ್ ಅವಳು ಮಾತ್ರ ಮಂಕು ಬಿಡದಾಗೆ ಸುಮ್ಮನೆದ್ಲು. ತಲೆನ ಕೆಳಗೆ ಮಾಡಿದ್ಲು, ಹಾಗೆ ಕೂದಲನ್ನು ತನ್ನ ಮುಖದ ಅಡ್ಡಕ್ಕೆ ತಂದು ಇಟ್ಟಿದ್ಲು. ಇವನಿಗೆ ದೆವ್ವಗಿವ್ ಅಂತ ಏನು ಕೂಡ ಅನ್ಸಲ್ಲ. ಅವಳು ತನ್ನ ಪಕ್ಕದ ಮನೆಯ ಹೆಂಗಸು, ಅವಳನ್ನ ಸೇಫಾಗಿ ಮನೆಗೆ ಸೇರಿಸ್ಬೇಕಂತ ಅವನು ಅಲ್ಲಿಂದ ತುಂಬ ಕಡೆ ದೂರ ಹೋಗಿ ಆ ಪಕ್ಕದ ಮನೆ ಏನಿದ್ದಾರೆ ಅವರಿಗೆ ಕಾಲ್ನ ಟ್ರೈ ಮಾಡ್ತಾನೆ. ಬಟ್ ಆ ಪ್ಲೇಸಲ್ಲಿ ನೆಟ್ವರ್ಕ್ ಇಲ್ದಿರೋ ಕಾರಣ ಕಾಲ್ ರೀಚ್ ಆಗಲ್ಲ. ಕಾಲ್ನ ಕಟ್ ಮಾಡಿ ಈಚೆ ಬರ್ತಾನೆ. ಆ ಹೆಂಗಸು ಅಲ್ಲಿಂದ ಮಾಯವಾಗಿರ್ದಿರ್ತಾಳೆ. ಇವನಿಗೆ ಅದನ್ನ ಕಂಡು ತುಂಬ ಸ್ಟ್ರೇಂಜ್ ಆಗುತ್ತೆ. ಸ್ವಲ್ಪ ಹೊತ್ತಿನ ಮುಂಚೆ ಇಲ್ಲಿದ್ಲು ಎಲ್ಲೋದ್ಲು ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ಹೋದರೆ ಹೋಗಲಿ, ನನಗೇನು, ನಾನು ಮನೆಗೆ ಹೋಗ್ತೇನಂತ ಹಾಗೆ ನಡ್ಕೊಂಡು ಸೀದಾ ಮನೆ ರೀಚ್ ಆಗ್ತಾನೆ. ಹಾಗೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದ ನಂತರ ಅವನಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂದರೆ 2 ದಿನಗಳ ಹಿಂದೆ ಅವನ ಪಕ್ಕದ ಮನೆಯಲ್ಲಿ ಒಂದು ಸಾವಾಗಿತ್ತು. ಹಾಗೆಯೇ ಸತ್ತಂತ ಆ ಮಹಿಳೆ ಬೇರೆ ಯಾರು ಅಲ್ಲ, ಇವನು ನೈಟ್ ಕಂಡಿದ್ನಲ್ಲ ಅದೇ ಬುದ್ಧಿಮಾಂದ್ಯ ಹೆಂಗಸು. ಇವನಿಗೆ ಆ ವಿಷಯ ಕೇಳಿದ ಕೂಡಲೇ ಆಕಾಶ ಭೂಮಿಯೆಲ್ಲ ಒಂದಾದ ರೀತಿ ಭಾಸವಾಗುತ್ತೆ. ನಿಜವಾಗ್ಲೂ ಇದೆಲ್ಲ ಸತ್ಯನಾ, ನೈಟ್ ನೋಡಿದ್ದು ನಿಜನಾ ಇಲ್ಲ ಭ್ರಮೆನಾ ಅಂತ ಆ್ಯಕ್ಚುಲಿ ಅವನು ಇವಾಗ ಕೂಡ ಶಾಕಲ್ಲಿದ್ದಾನಂತೆ. ಇದು ಆ್ಯಕ್ಚುಲಿ ಆದಂಥ ಒಂದು ನೈಜ ಘಟನೆ.